ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ನಗರ ಪ್ರದೇಶದಲ್ಲಿ ಒಟ್ಟು ಜನಸಂಖ್ಯೆ 2.5 ಲಕ್ಷ ಜನಸಂಖ್ಯೆ ಈಗಾಗಲೇ ನಗರಸಭೆಯಲ್ಲಿ ನೋಂದಣಿಯಾಗಿವೆ. ನಗರದ ಅನುಗುಣವಾಗಿ ಮೊಬೈಲ್ಗಳ ಹಾವಳಿ ಸಹ ಹೆಚ್ಚಾಗಿದೆ. ಮೊಬೈಲ್ಗಳ ಟವರ್ಗಳ ಹಾವಳಿಯಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗುತ್ತೇವೆ ಅಂತೇಳಿ ನಗರದ 28ನೇ ವಾರ್ಡಿನ ನೀಲಕಂಠೇಶ್ವರ ಕ್ಯಾಂಪಿನ ಜನರು ಈಗಾಗಲೇ ಜಿಲ್ಲಾಡಳಿತ, ನಗರ ಪೊಲೀಸ್ ಠಾಣೆಗೂ ಮತ್ತು ನಗರಸಭೆಗೆ ಮನವಿ ಮಾಡಿಕೊಂಡರೂ ನಗರಸಭೆ ಹಣದ ಆಸೆಗೆ ಸಿಕ್ಕಲ್ಲೇ ಪರವಾನಗಿ ನೀಡಿ ಅಲ್ಲಿನ ನಿವಾಸಿಗಳು ಮತ್ತು ನಗರದ ಜನತೆಗೆ ಜೊತೆಗೆ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿರುವ ನಗರಸಭೆ ಈಗಾಗಲೇ ನಗರದ 28ನೇ ವಾರ್ಡಿನ ಹಿರೇಜಂತಲ್ ಬೈಪಾಸ್ ರಸ್ತೆಯಲ್ಲಿರುವಂತಹ ಬೂಸ್ಟ್ ಟವರ್ ವಿರುದ್ಧ ಅಲ್ಲಿನ 60ರಿಂದ 70 ಜನ ವಾಸ ಮಾಡುವಂತ ನಗರದಲ್ಲಿ ಟವರ್ಗಳ ನಿರ್ಮಾಣ ಮಾಡಿ ಜನಜೀವನದ ಬಗ್ಗೆ ಚೆಲ್ಲಾಟವಾಡುತ್ತಿದೆ. ಇದನ್ನು ಮನಗಂಡ ನಿವಾಸಿಗಳು ಈಗಾಗಲೇ ಜಿಲ್ಲಾಡಳಿತಕ್ಕೂ, ನಗರ ಪೊಲೀಸ್ ಠಾಣೆಗೂ ಮತ್ತು ನಗರಸಭೆ ಮಾಹಿತಿ ನೀಡಿ ಆ ಟವರ್ಲಿಂದ ಆಗುವ ದುಷ್ಟ ಪರಿಣಾಮಗಳ ಬಗ್ಗೆ ಎಳೆಯಾಗಿ ಮಾಹಿತಿ ಖ್ಯಾತಿ ವೈದ್ಯರಾದ ಡಾಕ್ಟರ್ ರಾಮಕೃಷ್ಣ ಅವರು, ಎಲುಬು ಕೀಳು ತಜ್ಞರಾದಂಥ ಡಾಕ್ಟರ್ ರಾಮಕೃಷ್ಣ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಟವರ್ ಪಕ್ಕದಲ್ಲೇ 20 ಮೀಟರ್ದಲ್ಲಿ ಲಿಟ್ಲಾರ್ಡ್ ಸ್ಕೂಲ್ ಇದೆ. 500ರಿಂದ 600 ವಿದ್ಯಾರ್ಥಿಗಳು ಓದುತ್ತಿರುವಂತ ಶಾಲೆ, ಚರ್ಚ್ ಇದೆ, ವೃದ್ಧಾಶ್ರಮ ಇದೆ ಮತ್ತು ಎಸಿ ವಾಸ ಮಾಡುವಂತ ಸ್ಥಳ, ದೇವಸ್ಥಾನ ಇದೆ. ಇದರ ಮಧ್ಯದಲ್ಲಿ ಟವರ್ಗಳ ನಿರ್ಮಾಣ ಮಾಡಿ 60ರಿಂದ 70 ಜನಸಂಖ್ಯೆಗಳು ತಕರಾರು ಇದ್ರೂ ಸಹ ನಗರಸಭೆ ಹಣದ ಆಸೆಗೆ ಪರವಾನಗಿ ನೀಡಿ ಜನಜೀವನದ ಬಗ್ಗೆ ಚೆಲ್ಲಾಟವಾಡುತ್ತಿರುವ ನಗರಸಭೆ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಇದರ ಜೊತೆಗೆ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಕೈಜೋಡಿಸಿ 28ನೇ ವಾರ್ಡಿನ ನಿವಾಸಿಗಳು ಅನುಭವಿಸಿರುವಂತ ಕಷ್ಟಗಳಿಗೆ ನೀವೆಲ್ಲರೂ ಭಾಗಿಯಾಗಿ ಅವ್ರ ಹೋರಾಟಕ್ಕೆ ಸಾಥ್ ಕೊಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರ, ಡಾಕ್ಟರ್ ರಾಮಕೃಷ್ಣ, ಬಂಡಿ ರಾಮಣ್ಣ, ಮಾರುತಿ ಎಲೆಕ್ಟ್ರಿಕಲ್, ಶ್ರೀನಿವಾಸ್ ಎಲ್ಲಸಿ, ವಾಸಪ್ಪ ಸಮಾಜದ ಹಿರಿಯ ಮುಖಂಡರು, ಹೈಲಿ ನಾರಾಯಣಪ್ಪ ಮಾಜಿ ನಗರಸಭೆ ಅಧ್ಯಕ್ಷರು, ಕೆ ಬಸವರಾಜ್, ಕೆ ಮಂಜುನಾಥ್, ಮಲ್ಲಿಕಾರ್ಜುನ್, ಯಲ್ಲಪ್ಪ ಹಾಗಲೂರ್, ನಾಗರಾಜ್ ಆಚಾರ್. ಇದೇ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಆಸ್ಮಾ ಬೇಗಂ ಅವರು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಮುಖ್ಯವಾಗಿ ಎಲ್ಲರೂ ಜನವಾಸವಾದ ಪ್ರದೇಶ. ಏನಪ್ಪ ಅಂದರೆ ಒಂದು 100 ದೂರದಲ್ಲೇ ಒಂದು ಲಿಟ್ಲಾರ್ಡ್ ಸ್ಕೂಲ್ ಇದೆ, ಅದರ ಎದುರಿಗೇನೆ ಚರ್ಚ್ ಇದೆ, ಮತ್ತೇನಪ್ಪ ಅಂದರೆ ವೃದ್ಧಾಶ್ರಮ ಇದೆ. ನಾವು ಕಟ್ಕೊಡ ಅಂತೇಳಿ ಇವಾಗ ಅಲ್ಲೇ ನಾವು ಏಪ್ರಿಲ್ನಿಂದಲೇ ಎಲ್ಲ ಅರ್ಜಿ ಕೊಡ್ತಾ ಬಂದಿದ್ದೀವಿ. ನಾವು ಏಪ್ರಿಲ್ದಲ್ಲೇ ಅರ್ಜಿ ಕೊಟ್ಟಿದ್ದೀವಿ, ಅದರ ಬಗ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನಾವು ಏನಪ್ಪ ನಿನ್ನೆ ಕೊಪ್ಪಳ ಜಿಲ್ಲೆ DC ಅವರ ಹತ್ರ ಹೋಗಿದ್ವಿ. ADC ಅವರು ಸಿದ್ದರಾಮೇಶ್ವರ ಅವರು ಸಹಿತನೂ ಇಲ್ಲಿ ವಿಕಾಸಮೂರ್ತಿ ಕಮಿಷನರ್ಗೆ ಫೋನ್ ಮಾಡಿ ಅದು ರೆಸಿಡೆನ್ಸಿಯಲ್ ಏನಿದೆ ಕಟ್ಕೊಂಡಂತಲೂ ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತು ನಾವು ಇಲ್ಲಿ ನಗರ ಠಾಣೆಗೆ ಹೋಗಿದ್ವಿ, ಅಲ್ಲಿ ನಾವು ಪ್ರಕಾಶ್ ಆರ್ಗೂರು ಸಹಿತನೂ ಇದನ್ನು ಕೊಡ್ತಾ ಇದ್ದಾರೆ ಸರ್, ತಡೀರಿ ಅಂತ ನಾವು ಹೇಳಿ ಬಂದಿದ್ವಿ. ಇವಾಗ ಬಂದು ನಾವು ಏನಪ್ಪ ಅಂತಂದರೆ ಕಮಿಷನರ್ ಆಫೀಸಿಗೆ ಬಂದು ಮತ್ತು ನಾವು ಅದು ಮನವಿ ಕೊಡ್ತಾ ಇದ್ದೀವಿ. ಅವ್ರು ಏನಪ್ಪ ಅಂತಂದರೆ ಇವಾಗ ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಷಣ್ಮುಖ್ ಅವರು ಇವರ ಅನುಪಸ್ಥಿತಿಯಲ್ಲಿ ಕಮಿಷನರ್ ಅನುಪಸ್ಥಿತಿಯಲ್ಲಿ ನಗರದ ನಮ್ಮ 28ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರೇಜಂತಕಲ್ ಏರಿಯಾದಲ್ಲಿ ಒಂದು ಸುಮಿತ್ರಾ ಗಂಡ ಈರಪ್ಪ ಅವರ ಖಾಲಿ ಜಾಗದಲ್ಲಿ ಅನಧಿಕೃತವಾಗಿ ಒಂದು ಟವರ್ ನಿರ್ಮಾಣ ಮಾಡ್ತಿದ್ದಾರೆ. ಅದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮತ್ತು ದೇವಸ್ಥಾನ, ಚರ್ಚು ಮತ್ತು ಶಾಲೆ ಇರತಕ್ಕಂಥ ಏರಿಯಾ, ಆಮೇಲೆ ವೃದ್ಧಾಶ್ರಮ ಇರತಕ್ಕಂಥ ಏರಿಯಾ, ಅದನ್ನು ಮೊದಲಾಗಿಂದನೇ ಹೇಳ್ತಾರೆ. ನಮ್ಮ ಸ್ಥಳೀಯ ನಿವಾಸಿಗಳೆಲ್ಲ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಅವ್ರು ದೌರ್ಜನ್ಯವಾಗಿ ನಿರ್ಮಾಣ ಮಾಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ನಮ್ಮವ್ರು ಕೇಳಿದಾಗ ಅವರು ಇಲ್ಲಪ್ಪ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ, ಮನಿ ಕಟ್ತಾ ಇದೀವಿ, ಸೆಪ್ಟಿಕ್ ಟ್ಯಾಂಕ್ ಕಟ್ತಾ ಇದೀವಿ ಅಂತೇಳಿ ಜನರಿಗೆ ಮೋಸ ಮಾಡಿ ಈ ಥರ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ತೆರವುಗೊಳಿಸಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರಿಗೂ ಮನವಿ ಕೊಟ್ಟಿದ್ವಿ. ಪೌರಾಯುಕ್ತರು ಕೂಡ ಮಾತಾಡಿದ್ದಾರೆ. ಅವರು ಆದಷ್ಟು ಜಲ್ದಿ ಶೀಘ್ರ ಅವ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಟವರ್ ನಿರ್ಮಾಣ ಮಾಡೋದು ಬೇಡ ಅಂತೇಳಿ ಸಾರ್ವಜನಿಕ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬೈಪಾಸ್ ರಸ್ತೆಯಲ್ಲಿ ಶ್ರೀಮತಿ ಸುಮಿತ್ರಾ ಹಾಗೂ ಈರಪ್ಪ ಖಾಲಿ ಜಾಗ ಸೋನ್ಸೋ ಮುನ್ಸಿಪಲ್ ನಂಬರ್ ಇಲ್ಲಿ ಟವರ್ ನಿರ್ಮಾಣ ಮಾಡ್ತಾ ಇದ್ದು, ಅದನ್ನು ಟವರ್ ನಿರ್ಮಾಣ ಮಾಡಿದ ತಕರಾರು ಸಲ್ಲಿಸಿದ್ದಾರೆ.
ಈ ಸದರಿ ವಿಷಯದಲ್ಲಿ ಈಗಾಗಲೇ ಮಾನ್ಯ ಪೌರಾಯುಕ್ತರ ಗಮನಕ್ಕೆ ತರಲಾಗಿದೆ. ಡಿ ಸಿ ಅವರು ಗಮನಕ್ಕೂ ಬಂದಿದೆ. ಮಾನ್ಯ ಪೌರಾಯುಕ್ತರು ಇವತ್ತು ಸಾಯಂಕಾಲ ಬಂದ ನಂತರ ಅದು ತುರ್ತಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತುರ್ತಾಗಿ ಕ್ರಮ ಕೈಗೊಳ್ಳಲಾಗಿದೆ. ಟವರ್ ಕಟ್ಟೋ ಸಂಬಂಧ ನಿಲ್ಲಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ನಿಲ್ಲಿಸಿರ್ತೀವಿ. ಬಟ್ ಅವರು ಆದರೂ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಒಂದು ಅರ್ಜಿ ಕೊಟ್ಟಿದ್ದೀರಿ. ಅದನ್ನ ಇಮಿಡಿಯೇಟ್ಲಿ ನಾವು ನಿಲ್ಲಿಸ್ಬಿಟ್ಟು ಅದಿರೋದನ್ನ ತೆರವುಗೊಳಿಸೋಕೆ ಕ್ರಮ ವಹಿಸ್ತೀವಿ.